ಆ ದಿನಗಳ ನಟ ಚೇತನ್ ಕುಮಾರ್ ಈ ದಿನದ ಅಹಿಂಸಾ ಚೇತನ್ ಅಂತಿರೋ, ವಿವಾದದ ಕೇಂದ್ರ ಬಿಂದು ಚೇತನ್ ಅಂತಿರೋ, ದಟ್ಸ್ ಲೆಫ್ಟ್ ಯು, ಲೆಟ್ಸ್ ಫೈಂಡ್ ಔಟ್. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರಾಘವ ಸೂರ್ಯ. ಸ್ಟೇ ಟ್ಯೂನ್ಡ್ ಟಿಲ್ ದ ಎಂಡ್ ಬಿಕಾಸ್ ಚೇತನ್ ಕುಮಾರ್ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಚೇತನ್ ಅವ್ರಿಗೆ. ನಮಸ್ಕಾರ ರಾಘವ್ ಸೂರ್ಯ ಅವರೇ. ಯಾವಾಗಲೂ ಹೇಗಿದ್ದೀರಿ ಅಂತ ಕೇಳೋದು ವಾಡಿಕೆ. ಈಗ ಆರ್ ಯು ಆಲ್ ರೈಟ್ ಅಂತ ಕೇಳುವ ಹಂತ ಬಂದಿದೆ. ಚೆನ್ನಾಗಿದ್ದೀನಿ, ಖಂಡಿತ ಚೆನ್ನಾಗಿದ್ದೀನಿ. ದರ್ಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಹೇಗಿದ್ದೀರಿ ಮತ್ತು ಆರ್ ಯು ಆಲ್ ರೈಟ್. ಏನು ಅನ್ನಿಸ್ತಾ ಇದೆ ಇಲ್ಲ, ನನಗೆ ಭಾಳ ಜನ ಪ್ರೀತಿ, ವಿಶ್ವಾಸ, ಜನ ಬೆಂಬಲ ಸಿಗ್ತಿರೋದ್ರಿಂದ ನನಗೆ ಚೆನ್ನಾಗಿರೋ ಇನ್ನೂ ಚೆನ್ನಾಗಿ ಖುಷಿ ಸಂತೋಷವಾಗಿದೆ. ಯು ಡಿಂಟ್ ಕ್ಯಾಚ್ ಮೈ ಪಾಯಿಂಟ್. ನೀವು ನಾನು ಹೇಳಿದ ಅರ್ಥ ಮಾಡ್ಕೊಳ್ಳಿಲ್ಲ. ಹೇಗಿದ್ದೀರಿ, ಚೆನ್ನಾಗಿದ್ದೀರಿ, ಫೈನ್. ಜನರ ಪ್ರೀತಿ ಸಿಗ್ತಾ ಇದೆ, ಫೈನ್. ಆರ್ ಯು ಆಲ್ ರೈಟ್ ಅಂತ ಹೇಳೋದು ನಿಮಗೆ ಪೋಕ್ ಮಾಡ್ತೀನಿ ಅಂತ ಅನಿಸ್ಲಿಲ್ವಾ? ನನಗೆ ಹಾಗೇನು ಅನಿಸ್ಲಿಲ್ಲ. ಆರ್ ಯು ಆಲ್ ರೈಟ್ ಅಂದರೆ ನೀವು ಒಳ್ಳೆಯ ರೀತಿಯಲ್ಲೇ ಹೇಳಿರ್ತೀರಾ, ಹೇಗಿದ್ದೀರಾ, ಆರ್ ಯು ಆಲ್ ರೈಟ್, ಆರ್ ಯು ಡೂಯಿಂಗ್ ವೆಲ್. ಒಂದು ಬೇರೆ ಬೇರೆ ರೀತಿಯಲ್ಲಿ ಜನರಿಗೆ ಒಂದು ಗ್ರೀಟಿಂಗ್ಸ್ ಆಗಿರ್ಬೋದು, ಅವ್ರಿಗೆ ಬಗ್ಗೆ ಕನ್ಸರ್ನ್ ತೋರಿಸೋದಾಗಿರ್ಬೋದು, ಅವ್ರ ಬಗ್ಗೆ ಒಂದು ಸ್ಯಾಲ್ಯೂಟೇಷನ್ಸ್ ಆಗಿರ್ಬೋದು, ಇವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು. ದಟ್ ಈಸ್ ಯುವರ್ ಪರ್ಸ್ಪೆಕ್ಟಿವ್. ಹೌದು. ಓಕೆ, ಗಾಟ್ ಇಟ್. ಯಾಕೆ ನಟ ಚೇತನ್ಗೆ ವಿವಾದ ಅಂದರೆ ಅಷ್ಟೊಂದು ಇಷ್ಟನಾ? ವಿವಾದ ಅನ್ನೋದು ನನ್ನ ಉದ್ದೇಶ ಅಲ್ಲ ರಾಘವ್ ಸೂರ್ಯ ಅವರೇ. ವಿವಾದ ಅನ್ನೋದು ಸಮಾಜದ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಬಂದಾಗ ಅದು ಸಮಾಜ ಈ ವಿಚಾರಗಳನ್ನ ಹೊಸ ರೀತಿ ಯೋಚನೆ ಮಾಡ್ತಿರತ್ತೆ, ಮೆಲ್ಕಾಗ್ತಿರತ್ತೆ. ಮೋರ್ ಸ್ಪೆಸಿಫಿಕ್. ಯಾವುದೇ ವಿಚಾರದ ವಿವಾದ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ವಿವಾದ ಅನ್ನೋದು ಏನಾಗ್ಬಿಟ್ಟಿದೆ ಅಂದರೆ ಭಾಳ ನೆಗೆಟಿವ್ ಕಾನಟೇಷನ್ ಬಂದುಬಿಟ್ಟಿದೆ. ನೆಗೆಟಿವ್ ಕಾನಟೇಷನ್ ಯಾಕೆ ಅಂದರೆ ಒಂದು ಪರ್ಸ್ನಲ್ ವಿವಾದಗಳಾದಾಗ, ಒಂದು ಇಬ್ಬರು ವ್ಯಕ್ತಿಗಳ ಬಗ್ಗೆ ಅಥವಾ ಇಂಡಿವಿಜುವಲ್ ಕಾಂಟೆಕ್ಸ್ನಲ್ಲಿ ನಡೆಯೋ ವಿವಾದಗಳು, ಅದು ಒಂದು ರೀತಿ ನಾವು ನೋಡೋದು ಸಮಾಜ ಆಗಿ ಬೇರೆ ಬೇರೆ ಥರ ನೋಡ್ತೀವಿ. ಚೇತನ್ ಅವರ ವಿವಾದ ಅನ್ನೋದು ನೆಗೆಟಿವ್, ಸಂವಾದ ಅನ್ನೋದು ಪಾಸಿಟಿವ್. ವಿವಾದ ಅಂದ್ರೂ ಕೂಡ ಸಮಾಜದಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡಿದಾಗಲೇ, ಮೆಲ್ಕು ಹಾಕಿದಾಗಲೇ, ಚರ್ಚೆ ಆದಾಗಲೇ ಎಷ್ಟೋ ಸಲ ವಿವಾದಗಳು ಹುಟ್ಟಾಕೋದು ಜನರಿಂದ ಅಲ್ಲ, ಕೆಲವು ಮಾಧ್ಯಮಗಳು ಆ ರೀತಿ ಬಿಂಬಿಸಬಹುದು. ಆದರೆ ನಾನು ಆ ರೀತಿ ವಿವಾದ ಅಂತ ನೋಡಲ್ಲ. ಇದು ಒಂದು ಉತ್ತಮವಾದ ಪ್ರಜಾಪ್ರಭುತ್ವ ಬೆಳೆಸೋಕ್ಕೆ ಒಂದು ಒಳ್ಳೆಯ ಚರ್ಚೆ ನಡೀತಾ ಇದೆ ಅಂತ ನಾನು ನೋಡ್ತೇನೆ.